ಹಲೋ ಗಾಯ್ಸ್, ಇವತ್ತು ನಾನು ಜೆರೇನಿಯಂ ಗಿಡ ಹೂಗಳನ್ನು ಬಿಟ್ಟಿರುವುದನ್ನು ತೋರಿಸ್ತಾ ಇದ್ದೀನಿ. ಡಿಫ್ರೆಂಟ್ ಕಲರ್ಸ್ ಇದೆ, ತುಂಬ ವೆರೈಟೀಸ್ ಇದೆ ಈ ಗಿಡದಲ್ಲಿ. ಹಾಗೆ ಪೆಟಲ್ಸ್ನಲ್ಲೂ ಕೂಡ ತುಂಬ ಡಿಫ್ರೆನ್ಸ್ ಇದೆ ನೋಡಿ. ತುಂಬ ಬ್ಯೂಟಿಫುಲ್ ಆಗಿದೆ ಈ ಕಲರ್ಸ್. ವೈಟ್, ರೆಡ್, ಪಿಂಕ್, ಆರೆಂಜ್, ಮೆಜಂತಾ, ಹೀಗೆ ಬೇರೆ ಬೇರೆ ಕಲರ್ಸ್ ಇದೆ. ಈ ಗ್ರೀನಿಶ್ ಎಲೆಗಳ ಮಧ್ಯದಲ್ಲಿ ಈ ಬೇರೆ ಬೇರೆ ಕಲರ್ನ ಹೂವಿನ ಕಾಂಬಿನೇಷನ್ನೇ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ. ಇದು ಸುಲಭವಾಗಿ ಮನೆ ತೋಟದಲ್ಲಿ ಬೆಳೆಯುವಂತಹ ಒಂದು ಸುಂದರ ಹೂವಿನ ಗಿಡ ಇದು. ಇದನ್ನು ನಾನು ಹೇಗೆ ಬೆಳೆಸ್ತಾ ಇದ್ದೀನಿ, ಎಷ್ಟು ನೀರು ಹಾಕಬೇಕು, ಗೊಬ್ಬರ ಯಾವಾಗ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಈಗ ತಿಳಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಗಾರ್ಡನ್. ನೀವೇನಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಗಿಡವನ್ನು ನಾವು ಎಲ್ಲಿ ಬೇಕಾದರೂ ಕೂಡ ಬೆಳೆಸಬಹುದು. ಒಳಾಂಗಣ, ಬಾಲ್ಕನಿ ಅಥವಾ ತೋಟದಲ್ಲೂ ಕೂಡ ಬೆಳೆಸಬಹುದು. ಇದರ ಎಲೆಗಳು ಬಹಳ ಸುಗಂಧವನ್ನು ಹೊಂದಿದೆ. ಇದರಿಂದ ಸೊಳ್ಳೆಗಳನ್ನು ದೂರ ಇಡೋದಕ್ಕೂ ಕೂಡ ಸಹಕಾರಿ ಈ ಒಂದು ಗಿಡ. ಮತ್ತು ಮನೆಯ ಅಲಂಕಾರಕ್ಕಾಗೂ ಕೂಡ ಯೂಶ್ವಲಿ ಇದನ್ನು ಬೆಳೆಸ್ತಾರೆ. ನೋಡಿ, ಇದರ ಎಲೆಗಳನ್ನು ಕ್ರಷ್ ಮಾಡಿದ್ರೆ ಸಾಕು, ಲೆಮನ್ ತರಹ ವಾಸನೆ ನಮಗೆ ಸಿಗುತ್ತೆ. ನೈಸರ್ಗಿಕ ಏರ್ ಫ್ರೆಶರ್ ಆಗಿಯೂ ಕೂಡ ಇದನ್ನು ಬಳಸೋದಲ್ದೇ ಕೆಲವರು ಇದರ ಎಲೆಗಳಿಂದ ಎಣ್ಣೆಯನ್ನು ಕೂಡ ತೆಗಿತಾರೆ. ಹೀಗೆ ಜೆರೇನಿಯಂ ಗಿಡ ಸಾಕಷ್ಟು ಪ್ರಯೋಜನಗಳು ಇರೋದಲ್ದೇ ತೋಟವನ್ನು ತುಂಬ ಅಲಂಕಾರಿಕವಾಗಿ ಇಡೋದ್ರಿಂದ ಸಾಮಾನ್ಯವಾಗಿ ಎಲ್ಲರೂ ಕೂಡ ತಮ್ಮ ತೋಟಗಳಲ್ಲಿ ಜೆರೇನಿಯಂ ಗಿಡಗಳನ್ನು ಬೆಳೆಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಗಿಡ ವಿಂಟರ್ನಿಂದ ಸಮ್ಮರ್ವರೆಗೂ ಕೂಡ ಹೂವನ್ನು ಚೆನ್ನಾಗಿ ಬಿಡುತ್ತೆ. ಆದರೆ ಇದು ಹೆಚ್ಚು ಹೂವನ್ನು ಬಿಡೋದು ಯೂಶಲಿ ವಿಂಟರ್ ಸೀಸನಲ್ಲಿ. ಸಿಂಗಲ್ ಕಟ್ಟಿಂಗ್ ಇದ್ದರೆ ಸಾಕು, ನಾವು ಈ ಗಿಡವನ್ನು ಹೆಚ್ಚಿಸ್ಕೊಳ್ಬಹುದು. ಯಾಕೆ ಅಂದರೆ ಸ್ಟೆಮ್ ಕಟ್ಟಿಂಗ್ ಮೂಲಕ ಈ ಗಿಡವನ್ನು ಬೆಳೆಸೋದು ತುಂಬ ಸುಲಭ. ಇದು ಒಂದು ಪರ್ಮನೆಂಟ್ ಗಿಡ ಆಗಿರೋದ್ರಿಂದ ಆರೋಗ್ಯಕರವಾದಂತಹ ಗಿಡದ ಕೊಂಬೆಯನ್ನು ಕತ್ತರಿಸ್ಬಿಟ್ಟು ಮಣ್ಣಿನಲ್ಲಿ ನೆಟ್ಟರೆ ಸಾಕು, ಆ ಕೊಂಬೆ ಚಿಗುರು ಬಿಡುತ್ತೆ. ಈ ಹೂಗಳು ಒಣಗಿದ ಮೇಲೆ ಇದರಲ್ಲಿ ಬೀಜಗಳು ಬರುತ್ತೆ. ಈ ಬೀಜಗಳ ಮೂಲಕನೂ ಕೂಡ ಗಿಡವನ್ನು ನಾವು ಬೆಳೆಸ್ಕೊಳ್ಬಹುದು. ಆದರೆ ಅದು ಸ್ವಲ್ಪ ಸ್ಲೋ ಪ್ರೋಸೆಸ್ ಆಗಿರೋದ್ರಿಂದ ಈ ಸ್ಟೆಮ್ ಕಟ್ಟಿಂಗ್ ಮೂಲಕನೇ ನಾವು ಗಿಡಗಳನ್ನು ಹೆಚ್ಚಿಸ್ಕೊಳ್ಬಹುದು. ಯಾಕಂದರೆ ಕೊಂಬೆಗಳ ಮೂಲಕ ನಾವು ಬೇಗನೆ ಗಿಡದಲ್ಲಿ ಬೇರುಗಳನ್ನು ಪಡೆಯೋದ್ರಿಂದ ಸುಲಭವಾಗಿ ಗಿಡವನ್ನು ಹೆಚ್ಚಿಸ್ಕೊಳ್ಬಹುದು. ಜೆರೇನಿಯಂ ಗಿಡಕ್ಕೆ ಸಡಿಲವಾದಂತಹ ಮಣ್ಣು ಹಾಕಬೇಕು. ಪಾಟ್ನಲ್ಲಿ ನೀರನ್ನು ನಿಲ್ಲಿಸಬಾರ್ದು. ಆದ್ದರಿಂದ ಮಣ್ಣು, ಮರಳು, ಕಾಂಪೋಸ್ಟನ್ನು ನಾನು ಸಮ ಪ್ರಮಾಣದಲ್ಲಿ ಪಾಟ್ಗೆ ಹಾಕಿಬಿಟ್ಟು ಈ ಗಿಡವನ್ನು ಬೆಳೆಸ್ತಾ ಇದ್ದೀನಿ. ಈ ಜೆರೇನಿಯಂ ಗಿಡಕ್ಕೇನು ದೊಡ್ಡ ಪಾಟೇನು ಬೇಕಾಗಿಲ್ಲ. ಸ್ವಲ್ಪ ಚಿಕ್ಕ ಪಾಟ್ನಲ್ಲಿ ಹಾಕಿದ್ರೆ ಸಾಕು, ಹೂಗಳು ಚೆನ್ನಾಗಿ ಬಿಡುತ್ತೆ ಈ ಒಂದು ಗಿಡ. ನೀರಿನ ಬಗ್ಗೆ ಹೇಳೋದಾದರೆ ಪಾಟ್ನಲ್ಲಿರುವಂತಹ ಮಣ್ಣು ಒಣಗಿದಾಗ ಮಾತ್ರ ನೀರನ್ನು ಹಾಕಿ, ಹೆಚ್ಚು ನೀರನ್ನು ಹಾಕಬೇಡಿ. ವಾರದಲ್ಲಿ 2 ಅಥವಾ 3 ದಿನ ನೀರು ಹಾಕಿದ್ರೆ ಸಾಕು ಈ ಜೆರೇನಿಯಂ ಗಿಡಕ್ಕೆ. ಮತ್ತು ಮಣ್ಣಿನಲ್ಲಿ ನೀರು ನಿಲ್ಲದ ಹಾಗೆ ನೋಡ್ಕೋಬೇಕು. ಅಕಸ್ಮಾತ್ ಮಣ್ಣಲ್ಲಿ ಏನಾದರೂ ನೀರು ನಿಂತುಬಿಟ್ರೆ ಅದರ ಕೊಂಬೆಗಳು ಕೊಳ್ತು ಹೋಗುತ್ತೆ. ಯಾಕಂದರೆ ಅದರ ಕೊಂಬೆಗಳು ಸ್ವಲ್ಪ ಡೆಲಿಕೇಟ್ ಆಗಿರೋದ್ರಿಂದ ನೀರು ಜಾಸ್ತಿ ಆದರೆ ಕೊಂಬೆಗಳು ಕೊಳ್ತು ಹೋಗೋದ್ರಿಂದ ಗಿಡ ಬೇಗ ಹಾಳಾಗುತ್ತೆ, ಗಿಡವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಗೊಬ್ಬರದ ಬಗ್ಗೆ ಹೇಳೋದಾದರೆ 15 ದಿನಕ್ಕೊಮ್ಮೆ ಯಾವುದಾದ್ರೂ ಆರ್ಗ್ಯಾನಿಕ್ ಗೊಬ್ಬರವನ್ನು ಹಾಕಿ, ಬೇಸಿಗೆ ಕಾಲದಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ರೂಪದಲ್ಲಿ ಗೊಬ್ಬರವನ್ನು ಹಾಕಿದ್ರೆ ಆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅಂದರೆ ಸಮ್ಮರಲ್ಲೂ ಕೂಡ ಹೂಗಳನ್ನು ನಾವು ಈ ಗಿಡದಿಂದ ಪಡ್ಕೊಳ್ಬಹುದು. ಗಿಡದಲ್ಲಿ ಒಣಗಿದಂತಹ ಕೊಂಬೆ, ಹೂಗಳು ಅಥವಾ ಎಲೆಗಳೇನಾದರೂ ಇದ್ದರೆ ಅದನ್ನು ಕಿತ್ತುಬಿಡಬೇಕು. ಇದರಿಂದ ಹೊಸ ಕೊಂಬೆಗಳು ಬರ್ತವೆ ಮತ್ತು ಗಿಡನೂ ಕೂಡ ತುಂಬ ದಟ್ಟವಾಗಿ ಬೆಳೆಯುತ್ತೆ. ಎಲೆಗಳೇನಾದರೂ ಗಿಡದಲ್ಲಿ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದ್ದರೆ ಆ ಎಲೆಗಳನ್ನು ಕೂಡ ಕಿತ್ತುಬಿಡಬೇಕು. ನಂತರ ಸ್ವಲ್ಪ ಕಡಿಮೆ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಗೊಬ್ಬರ ಹಾಕಿದ್ರೆ ಸಾಕು, ಮತ್ತೆ ಎಲೆಗಳು ಗ್ರೀನಿಶ್ ಕಲರಾಗಿ ಬಿಟ್ಟು ಚೆನ್ನಾಗಿ ಬೆಳೆಯೋದಕ್ಕೆ ಪ್ರಾರಂಭಿಸುತ್ತೆ. ಈ ಜೆರೇನಿಯಂ ಗಿಡಕ್ಕೆ ದಿನಕ್ಕೆ ಅಟ್ಲೀಸ್ಟ್ ಅಂದ್ರೂ 6 ರಿಂದ 8 ಗಂಟೆಗಳ ಕಾಲ ನೇರ ಸೂರ್ಯನ ಬೆಳಕು ಬೇಕು. ಅಂದರೆ ಈ ಗಿಡವನ್ನು ನೇರ ಬಿಸಿಲಿನಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆದರೆ ಹಾರ್ಶ್ ಬಿಸಿಲು ಅಂದರೆ ಮಧ್ಯಾಹ್ನದ ಬಿಸಿಲಿನಲ್ಲಿ ಈ ಗಿಡವನ್ನು ಇಡೋದನ್ನು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಬೇಕು.
ಹೀಗೆ ಇಷ್ಟು ಸುಲಭವಾಗಿ ಮನೆಯಲ್ಲಿ ಬೆಳೆಸಬಹುದಾದಂತಹ ಗಿಡ ಈ ಜರೇನಿಯಂ ಗಿಡ. ಈ ಗಿಡ ಬ್ಯೂಟಿಫುಲ್ ಆಗಿರುವ ಹೂಗಳನ್ನು ಬಿಡೋದಲ್ದೇ ಒಳ್ಳೆಯ ಸುವಾಸನೆಯನ್ನು ಕೂಡ ಹೊಂದಿರೋದ್ರಿಂದ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ತಮ್ಮ ತೋಟದಲ್ಲಿ ಬೆಳೆಸ್ಬಿಟ್ಟು ತಮ್ಮ ತೋಟವನ್ನು ತುಂಬ ಕಲರ್ಫುಲ್ಲಾಗಿ ಇಟ್ಕೊಂಡಿರ್ತಾರೆ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.